ಅಷ್ಟೇ ಮಹದೇವನಿಗೆ ಕಂಪ್ಲೇಂಟ್ ಕೊಟ್ಟಿರ್ತೀನಿ ಇದೇ ಥರ ಆಗಿದೆ. ಅವರು ಯಾವುದೇ ರೆಸ್ಪಾಂಡ್ ಮಾಡಲಿಲ್ಲ. ನಾವು ಇಒ ಕಡೆ ಹೋಗಿದ್ವಿ, ಅವ್ರು ಕಂಪ್ಲೇಂಟ್ ಮಾಡಿದ್ದೀವಿ. ಅದೇನಕ್ಕದು ಅದು ಇಒ ಸರ್ ಕಂಪ್ಲೇಂಟ್ ಮಾಡಿದ್ದೀವಿ. ಮತ್ತು ಸಿಇಒಗೆ ಕಂಪ್ಲೇಂಟ್ ಮಾಡಿದ್ದೀವಿ. ಯಾವುದೇ ಕ್ರಮ ತಗೊಂಡಿಲ್ಲ. ಸಿಇಒ ಕಂಪ್ಲೇಂಟ್ ಕೊಟ್ಟರು ಏನು ಸಿಇಒ ಕಂಪ್ಲೇಂಟ್ ತಗೊಂಡು ಏನು ಕ್ರಮ ತಗೊಂಡಿಲ್ಲ. ಅಷ್ಟೇ ಬೇಕಾ ಅದು? ನಮ್ಮ ಚೇಳೂರು ತಾಲೂಕು ರಾಜಶೆರವು ಗ್ರಾಮ ಪಂಚಾಯತಿ ಹತ್ರ ಇದ್ದೀವಿ. ಇವರು ನಮ್ಮ ಪಕ್ಕದಲ್ಲಿದ್ದಾರಲ್ಲ, ಇವರು ಈ ಗ್ರಾಮ ಪಂಚಾಯತಿ ಅಧ್ಯಕ್ಷರು. ಇವ್ರ ಹೆಸರು ರೇವತಿ ಅಂತ. ಇಲ್ಲಿ ಅಶೋಕ್ ಅನ್ನೋ ಪಿ ಡಿ ಒ ಇರ್ತಾನೆ ಇಲ್ಲಿ ಪಂಚಾಯತಿಯಲ್ಲಿ. ಮತ್ತು ಸರಸ್ವತಮ್ಮ ಅಂತ ಹೇಳ್ಬಿಟ್ಟು ಒಬ್ಬರು ಮೆಂಬರ್ ಇರ್ತಾರೆ. ಅವ್ರ ಹಸ್ಬೆಂಡ್ ನೇಮ್ ಬಂದು ನಾಗೇಶ್ ಅಂತ. ಈ ಅಶೋಕ್ ಅನ್ನೋರು ಪಿ ಡಿ ಒ ಅವರು ಇವ್ರಿಗೆ ಎಲ್ಲೋ ಒಂದು ಕಡೆ ಫಿಸಿಕಲಿ ತೊಂದರೆ ಕೊಡೋವಂಥದ್ದು. ನೀವು ನಮಗೆ ಸ್ಪಂದಿಸಿ, ನಾವು ನಿಮ್ಮ ಜೊತೆ ಏನು ಬೇಕೋ ಮಾಡ್ತೀವಿ, ಈ ಲೆಕ್ಕಾಚಾರದಲ್ಲಿ ಇವ್ರಿಗೆ ಪಾಪ ತೊಂದರೆ ಕೊಡೋವಂಥದ್ದು ಈ ಥರ ಮಾಡ್ತಾಯಿರ್ತಾರೆ. ಇದನ್ನು ಅವನು ಯಾರು ನಾಗೇಶ್ ಅನ್ನೋ ವ್ಯಕ್ತಿ ಏನು ಮಾಡ್ತಾನಂದರೆ, ಅಮ್ಮ ನೀನು ಸ್ಪಂದಿಸು ಪಿ ಡಿ ಒಗೆ, ಅವ್ರು ನಿಮ್ಗೆ ಏನು ಬೇಕೋ ಮಾಡಿಕೊಡ್ತಾರೆ ಅಂತ ಹೇಳ್ಬಿಟ್ಟು ಇವ್ರಿಗೊಂದು 4-5 ಸಲ ಹೇಳ್ತಾರೆ. ಅಂದರೆ ನೀನು ಅವ್ನ ಗಾಡಿ ಮೇಲೆ ಹೋಗು, ಅವ್ನು ಎಲ್ಲಿ ಕರೆದ್ರೆ ಅಲ್ಲಿ ಹೋಗು, ಅಶೋಕ್ ಏನು ಹೇಳಿದ್ರೆ ಅದನ್ನೆಲ್ಲ ಮಾಡು ಅಂತ ಹೇಳ್ಬಿಟ್ಟು ಇವ್ರಿಗೆ ಹೇಳ್ತಾರೆ. ಈ ಹೆಣ್ಮಗಳಿಗೆ ಅದೆಲ್ಲ ಸ್ವಲ್ಪ ಇಷ್ಟ ಆಗಲ್ಲ. ಸರ್ ಬೇಡ, ನಾವು ಆ ಥರ ಹೆಣ್ಮಕ್ಳಲ್ಲ, ನಮ್ಗೆ ಇದನ್ನೆಲ್ಲ ನೀವು ಮಾಡೋಕ್ಕೆ ಹೋಗ್ಬೇಡಿ, ಈ ಥರ ಎಲ್ಲ ನಾವೆಲ್ಲ ಇರೋಲ್ಲ ಅಂತ ಹೇಳ್ಬಿಟ್ಟು ಹೇಳಿರೋದಕ್ಕೆ ಪಂಚಾಯತಿಯಲ್ಲಿರೋಂಥ ಎಲ್ಲ ಸದಸ್ಯರು ಸೇರಿ ಇವ್ರನ್ನ ಇನಾಮಿನೇಸ್ ಮಾಡೋದಕ್ಕೆ ಇವಾಗ ಅಂದರೆ ಎಲ್ಲೋ ಒಂದು ಕಡೆ ಇವರು ಈ ಮಟ್ಟಕ್ಕಿದ್ದಾರೆ, ನಮಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಎಲ್ಲರೂ ಪ್ಲ್ಯಾನ್ ಮಾಡಿಕೊಂಡು ಈ ಮಹಿಳೆ, ಒಬ್ಬ ದಲಿತ ಮಹಿಳೆ, ಈ ಹೆಣ್ಮಗಳಿಗೆ ಎಲ್ಲೋ ಒಂದು ಕಡೆ ತೊಂದರೆ ಕೊಡಬೇಕು ಅಂತ ವಿನಾಕಾರಣ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿ ಈ ಹೆಣ್ಮಗಳನ್ನ ಇನಾಮಿನೇಸ್ ಮಾಡಬೇಕು, ಈ ಕೂಡಲೇ ಪಂಚಾಯತಿ ಅಧ್ಯಕ್ಷ ಸ್ಥಾನದಿಂದ ಇಳಿಸ್ಬೇಕು ಅಂತ ಹೇಳ್ಬಿಟ್ಟು ದೊಡ್ಡ ಮಟ್ಟದ ಸಂಚು ನಡೆಸ್ತಾ ಇದ್ದಾರೆ. ನಾವು ನೆನ್ನೆ ಎಲ್ಲ ಹೋರಾಟಗಳಲ್ಲಿದ್ವಿ, ಇಲ್ಲಾಂದರೆ ಮೊನ್ನೆನೇ ಬಂದು ಈ ವಿಚಾರದಲ್ಲಿ ಇಲ್ಲೇ ಹೋರಾಟ ಮಾಡಬೇಕು, ಈ ಪಂಚಾಯತಿ ಮುಂದೆ ಒಂದು ಧರಣಿ ಮಾಡಬೇಕು ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ. ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳಿಗೂ ಮಾತಾಡಿದ್ದೀವಿ. ನಮ್ಮ ಪಂಚಾಯತ್ ರಾಜ್ ಇಲಾಖೆಗೆ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳಿಗೂ ನಾವು ಮಾತಾಡಿದ್ದೀವಿ. ಎಲ್ಲರೂ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈ ಕೂಡಲೇ ನಾವು ಕ್ರಮ ಕೈಗೊಳ್ತೀವಿ. ಯಾವುದೇ ಕಾರಣಕ್ಕೂ ಆ ಒಂದು ಕೆಲಸ ಆಗೋದು ಬೇಡ. ಒಬ್ಬ ದಲಿತ ಮಹಿಳೆ ಅಧ್ಯಕ್ಷಳಾಗಿದ್ದಾಳೆ, ಆ ಹೆಣ್ಮಗಳಿಗೇನೆ ಆ ಒಂದು ಅವಕಾಶ ಇರಲಿ, ಅವರೇ ಕಂಟಿನ್ಯೂ ಆಗಲಿ ಅಂತ ಹೇಳ್ಬಿಟ್ಟು ಒಂದಷ್ಟು ಅಧಿಕಾರಿಗಳು ಮಾತಾಡಿದ್ದಾರೆ. ನಮಗಿಲ್ಲಿ ಮನಸ್ಸಿಗೆ ನೋವಾಗುವಂಥದ್ದು ಏನಂದರೆ, ಅಧಿಕಾರಿಗಳಿಗೆ ಸ್ಪಂದಿಸದೇ ಇದ್ದರೆ, ಅವ್ರು ಹೆಂಗೆ ಹೇಳಿದ್ರೆ ಹಂಗೆ ಕೇಳದೇ ಇದ್ದರೆ, ಅವ್ರ ಜೊತೆ ಸೆಕ್ಸುವಲ್ ಕಾಂಟ್ಯಾಕ್ಟ್ಸಲ್ಲಿ ಇಲ್ದಿರೋ ಇದ್ದರೆ ಇವ್ರನ್ನ ಚಿತ್ರಹಿಂಸೆ ಕೊಡ್ತಾರೆ, ಇವ್ರಿಗೆ ತೊಂದರೆ ಕೊಡ್ತಾರೆ, ಅಧಿಕಾರ ಸ್ಥಾನದಿಂದ ಇಳಿಸ್ತಾರೆ ಅಂದರೆ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ? ನಮ್ಮ ಚೇಳೂರು, ಚಿಕ್ಕಬಳ್ಳಾಪುರ ಜಿಲ್ಲೆ, ಚೇಳೂರು ತಾಲೂಕಲ್ಲಿ ಯಾವ ಮಟ್ಟಕ್ಕೆ ರಾಜಕೀಯ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ತುಂಬ ಮನಸ್ಸಿಗೆ ನೋವಾಗ್ತಾಯಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈ ಕೂಡಲೇ ಏನೇನು ಪ್ರಯತ್ನ ಪಡ್ತಾ ಇದ್ದಾರೋ ಇವ್ರ ಮೇಲೆ, ಈಗ ಪಿ ಡಿ ಒ ಅವ್ರ ಮೇಲೆ, ಮತ್ತು ಅವನು ಯಾರು ನಾಗೇಶ್, ಸರಸ್ವತಮ್ಮ ಅವ್ರ ಗಂಡ, ಇವರಿಬ್ಬರ ಮೇಲೇನೂ ಅಟ್ರಾಸಿಟಿ ಕಾಯ್ದೆ ಅಡಿ ಪ್ರಕರಣ ದಾಖಲಾಗಬೇಕು. ಈಗಾಗಲೇ ಅಮ್ಮ ಕಂಪ್ಲೇಂಟ್ ಕೊಟ್ಟಿದ್ರೆ, ಕಂಪ್ಲೇಂಟ್ ವಿಚಾರದಲ್ಲಿನೂ ಇವರೇ ಎಲ್ಲ ಹೋಗಿ ಕೂತ್ಕೊಂಡು ಮುಂದೆ ಮಾತಾಡಿಕೊಂಡು ಕಂಪ್ಲೇಂಟ್ ಆಗದಿರೋ ಮಾಡಿದ್ದಾರೆ ಪಾಪ. ಈಗ ರೀಕಂಪ್ಲೇಂಟ್ ಕೊಡಮ್ಮ, ಅದಕ್ಕೆ ರೀಕಂಪ್ಲೇಂಟ್ ಕೊಡೋದಕ್ಕೂ ಅವಕಾಶ ಐತಿ. ರೀಕಂಪ್ಲೇಂಟು ಈ ಹೆಣ್ಮಗಳು ನಾಳೆನೇ ಕೊಡ್ತಾ ಇದ್ದಾರೆ. ಕಾನೂನು ಇಲಾಖೆ ನಮ್ಮ ಜೊತೆ ಇದೆ. ಕಾನೂನು ಇಲಾಖೆ ಎಲ್ಲ ವಿಚಾರಗಳಲ್ಲಿ ಸಹಾಯ ಮಾಡುತ್ತೆ. ಇವ್ರ ಕಡೆಯಿಂದನೇ ತೊಂದರೆ ಕೊಟ್ಟು ಪ್ರತಿಯೊಂದು ವಿಚಾರಗಳಲ್ಲಿನೂ ನೀನು ಪಂಚಾಯತಿ ಅಧ್ಯಕ್ಷರಾಗಿರಬಾರ್ದು, ಆ ಸೀಟಲ್ಲಿ ಕುತ್ಕೊಳ್ಳೋಕ್ಕೆ ಅರ್ಹತೆ ಯೋಗ್ಯತೆ ಇಲ್ಲ, ಈ ಒಂದು ಮಾತುಗಳನ್ನ ಮಾತಾಡಿ ಪ್ರಕಾಶ್ ಅಂತೇಳಿ ಇಲ್ಲಿದ್ದಾರೆ ಅವರು. ನಾನು ಬಂದ ತಕ್ಷಣ ಎದ್ದು ಹೇಳಬೇಕು ಅಂತ ಹೇಳ್ತಾರೆ. ಮತ್ತು ಮಾಜಿ ಅಧ್ಯಕ್ಷರಾಗಿದ್ದರು ಅವ್ರು, ನೀಲಾವತಮ್ಮ ಮತ್ತು ವೈಫ್ ಆಫ್ ಬಾಬು ರೆಡ್ಡಿ ಅಂತೇಳಿ. ಅವ್ರು ಹೇಳ್ದಂಗೆ ಮಾಡಬೇಕು. ಅವ್ರ ಮನೆ ಹತ್ರ ಹೋಗಿ ನಾನು ಏನೋ ಕೆಲಸಗಳು, ಅವ್ರು ಹೇಳಿದ ಕೆಲಸಗಳನ್ನ ಮಾಡಬೇಕು ಅಂತ ಹೇಳ್ತಾರೆ. ನಾನು ಅದಕ್ಕೆ ಒಪ್ಪದೇ ಇದ್ದಕ್ಕೋಸ್ಕರ ಇದೆಲ್ಲನೂ ಮಾಡ್ತಿದ್ದಾರೆ. ಮತ್ತು ಅವರು ಇನ್ನೇನು ಭಯ ಪಡಬೇಡ ಬಿಡಮ್ಮ, ನಾನು ನೋಡ್ಕೊತೀನಿ. ಈಗ ಈ ಥರ ಸರ್, ಈಗ ನಾಳೆ ಮತ್ತೆ ಪೊಲೀಸ್ ಸ್ಟೇಷನ್ಗೆ ಈ ಹೆಣ್ಮಗಳ ಕಡೆಯಿಂದ ಇನ್ನೊಂದು ಕಂಪ್ಲೇಂಟ್ ಕೊಡಿಸ್ತಾ ಇದ್ದೀನಿ. ಪಿ ಡಿ ಒ ಮತ್ತು ಸಂಬಂಧಪಟ್ಟಂಥ ಮೆಂಬರ್ ಯಾರಿದ್ದಾನೆ ಅವನ ಮೇಲೆ ಒಂದು ಕಂಪ್ಲೇಂಟ್ ಕೊಡಿಸ್ತಾ ಇದ್ದೀನಿ. ಪ್ರಕರಣ ದಾಖಲಾಗಬೇಕು. ಮತ್ತು ಇವ್ರ ಪ್ರಯತ್ನ ಏನು ನಡೀತಾ ಇದೆ, ಈ ಕೂಡಲೇ ಇವರು ಸ್ಟಾಪ್ ಮಾಡಿಲ್ಲ ಅಂದರೆ ಇವ್ರ ವಿರುದ್ಧ ಹಂತವಾಗಿ ಇದೇ ಪಂಚಾಯತಿ ಮುಂದೆ ಈ ಹೆಣ್ಮಗಳನ್ನ ಕೂರಿಸ್ಕೊಂಡು ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮುಖಾಂತರ ಹೇಳ್ತಾ, ನಾನು ಇದು ಜಸ್ಟು ಒಂದು ಪತ್ರಿಕಾ ಹೇಳಿಕೆ ಅಷ್ಟೇ. ಹೋರಾಟ ಮಾಡಿದ್ರೆ ಬೇರೆ ಥರ ಆಗುತ್ತೆ, ಹೋರಾಟಗಳಾಗೋದಕ್ಕೆ ಅವಕಾಶ ಬೇಡ. ಈ ಹೆಣ್ಮಗಳು ಒಂದು ಉತ್ತಮ ಸ್ಥಾನದಲ್ಲಿದ್ದಾಳೆ, ಆ ಹೆಣ್ಮಗಳಿಗೆ ತೊಂದರೆ ಕೊಡೋದಕ್ಕೆ ಯಾರೂ ಹೋಗಬೇಡಿ ಅಂತ ಹೇಳ್ಬಿಟ್ಟು ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಭೀಮ್.